ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಟಿ ದಾಳಿಯಿಂದ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ತನಿಖೆ ವೇಳೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷಿ ಪತ್ತೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಸಿಜೆ ರಾಯ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಟಿ ದಾಳಿಯಿಂದ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ತನಿಖೆ ವೇಳೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷಿ ಪತ್ತೆ ಆಗಿಲ್ಲ. ನೋಡಿ, ಐಟಿ ಅಧಿಕಾರಿಗಳ ಕಿರುಕುಳಕ್ಕೆ ಆತ್ಮಹತ್ಯೆ ಅಂತ ಹೇಳಿ ಆರೋಪ ಇತ್ತು. ಆದರೆ ಈ ಆರೋಪಕ್ಕೆ SIT ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯ ಸಿಕ್ಕಿಲ್ಲ. ರಾಯ್ ಡೈರಿಯಲ್ಲಿ ಸಾವಿನ ಬಗ್ಗೆಯೂ ಕೂಡ ಉಲ್ಲೇಖ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸಾವನ್ನಪ್ಪಿದ ದಿನ ಐಟಿ ಅಧಿಕಾರಿಗಳು ರಾಯ್ ಅವರ ವಿಚಾರಣೆಯನ್ನ ನಡೆಸೇ ಇಲ್ಲ. ಯಾವುದೇ ಮಾನಸಿಕ ಒತ್ತಡವನ್ನು ಸಹ ಹಾಕಿಲ್ಲ ಅನ್ನೋದು ಬೆಳಕಿಗೆ ಬಂದಿದೆ. ಈಗಾಗಲೇ ಹಲವಾರು ಬಾರಿ ಐಟಿ ವಿಚಾರಣೆ ನಡೆಸಿದ್ದು ಅಂದರೆ ರಾಯ್ ಅವರನ್ನ. ಆದ್ರೀಗ ರಾಯ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಹಾಗಾದ್ರೆ ಏನು ಕಾರಣ ನಿಖರವಾಗಿ ರಾಯ್ ಅವರ ಆತ್ಮಹತ್ಯೆಗೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ನೋಡಿ, ಏಕಾಏಕಿಯಾಗಿ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಇದಕ್ಕಿಂತ ಮುಂಚೆ ಹಲವು ಬಾರಿ ಕೂಡ ದಾಳಿ ನಡೆಸಿದ್ದಾರೆ. ಸೊ ದಾಳಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿನೇ ಅಥವಾ ಅವರ ಕಚೇರಿಯಲ್ಲಿ ಕಡತಗಳನ್ನು ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿನೇ ಏಕಾಏಕಿಯಾಗಿ ಇವರು ಗುಂಡು ಹಾರಿಸ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಅದಾದ ನಂತರ ಐಟಿ ಅಧಿಕಾರಿಗಳ ನಿರಂತರ ದಾಳಿಯಿಂದಾಗಿ ಬೇಸತ್ತು ಟಾರ್ಚರ್ನಿಂದಾಗಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್ ಅನ್ನೋ ಆರೋಪವನ್ನ ಬೇರೆ ಬೇರೆ ನಾಯಕರುಗಳು ಮಾಡ್ತಾ ಇದ್ರು. ಬಹಳ ಪ್ರಮುಖವಾಗಿ ಪ್ರದೀಪ್ ಈಶ್ವರ್ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿನೇ ಮಾತಾಡ್ಬಿಟ್ಟಿದ್ರು. ಸೊ ಇದೆಲ್ಲದಕ್ಕೂ ಕೂಡ ಏನಾದರೂ ಉತ್ತರ ಸಿಗುತ್ತಾ ಅಂತ ಅಂದ್ರೆ ಇದುವರೆಗೂ ಕೂಡ ಸಾಕ್ಷಿ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಇದೆ.